ಅಂಬೇಡ್ಕರ್ ಬಾಬು ಜಗಜೀವನ್ ರಾಮ್ ಜಯಂತಿ ಭವ್ಯ ಆಚರಣೆ. ಪೌರ ಕಾರ್ಮಿಕ ಮಹಿಳೆಯರಿಗೆ ಸನ್ಮಾನ. ಭವ್ಯ ಮೆರವಣಿಗೆಗೆ ಫ್ರೀಡಂ ಪಾರ್ಕ್ ಬಳಿ ಅದ್ದೂರಿ ಚಾಲನೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನು ಇಂದು ನಗರದಲ್ಲಿ ಭವ್ಯವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಪೌರ ಕಾರ್ಮಿಕ ಮಹಿಳೆಯರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ಸಲ್ಲಿಸಿದರು. ಅವರ ಸೇವೆಯನ್ನು ಗುರುತಿಸಿ ಪೌರ ಕಾರ್ಮಿಕ ಮಹಿಳೆಯರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮಕ್ಕೆ ಜೈ ಭಾರತ್ ಮಾತಾ ಸೇವಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷರಾದ ಪರಮಪೂಜ್ಯ ಶ್ರೀ ಹವಾ ಮಲ್ಲಿನಾಥ ಮಹಾರಾಜ ನಿರಗುಡಿ ಅವರ ದಿವ್ಯ ಸಾನ್ನಿಧ್ಯವು ವಿಶೇಷ ಮೆರುಗು ನೀಡಿತು. ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಮಹನೀಯರ ಭಾವಚಿತ್ರಗಳಿಗೆ ದೀಪ ಬೆಳಗಿಸಿ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಬಳಿಕ ಭವ್ಯ ಮೆರವಣಿಗೆ ಆರಂಭವಾಗಿ ಫ್ರೀಡಂ ಪಾರ್ಕ್ನಿಂದ ಕೆಆರ್ ಸರ್ಕಲ್, ವಿಧಾನಸೌಧ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪ್ರತಿಮೆ, ಶಾಂತಿನಗರ, ಎಂಜಿ ರಸ್ತೆ ಮತ್ತು ಬ್ರಿಗೇಡ್ ರೋಡ್ ಮೂಲಕ ಸಾಗಿತು. ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳು, ಕನ್ನಡ ಸಂಘ ಸಂಸ್ಥೆಗಳು, ದಲಿತ ಪರ ಸಂಘಟನೆಗಳು, ಕನ್ನಡ ಹೋರಾಟಗಾರರು ಮತ್ತು ಸಾರ್ವಜನಿಕರು ಉತ್ಸಾಹದಿಂದ ಭಾಗವಹಿಸಿದರು. ಇದೇ ವೇಳೆ ಪೌರ ಕಾರ್ಮಿಕರು, ಸೈನಿಕರು, ಹಿರಿಯ ನಾಗರಿಕರು ಹಾಗೂ ಶ್ರಮಿಕ ವರ್ಗದವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಫೆಡರೇಷನ್ ಅಧ್ಯಕ್ಷರಾದ ಡಾಕ್ಟರ್ ಬಾಬು, ವೈಜನಾಥ್ ರುಳಕಿ, ಮಲ್ಲಿಕಾರ್ಜುನ ಸಾರವಾಡ್, ಎಸ್.ವಿ. ಆವಂಟಿ, ನಿವೃತ್ತ ಡಿವೈಎಸ್ಪಿ ಗುರುಸಿದ್ದಪ್ಪ, ಗಣೇಶ್ ಬೀದರ್, ದೊರೈ ಶಿವಶರಣ ಸುತ್ತಾರ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮವು ಸಾಮಾಜಿಕ ಸೌಹಾರ್ದತೆ ಮತ್ತು ಸಮಾನತೆಯ ಸಂದೇಶವನ್ನು ಸಾರುವ ಮೂಲಕ ಯಶಸ್ವಿಯಾಗಿ ನೆರವೇರಿತು. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರದು, ಅದಕ್ಕೆ ಎಲ್ಲರಿಗೆ ಅದಕ್ಕೆ ನಾವು ನಮ್ಮ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ಕೊಡ್ತಾ ಇದ್ದೇವೆ, ಸ್ವಾಗತನ ಬಯಸುತ್ತೇನೆ. ಹಾಗೂ ಎಲ್ಲರಿಗೆ ಐ ಹೋಪ್ ದ್ಯಾಟ್ ದಿಸ್ ವಿಲ್ ಬಿಕಮ್ ದಿಸ್ ಡೇ ಆ್ಯಕ್ಚುಲಿ ನಾವು ಒಂದು ದೊಡ್ಡ ಮೆರವಣಿಗೆ ಸಹ ಮಾಡ್ತಾ ಇದ್ದೇವೆ, ಜಸ್ಟ್ ಟು celebrate the occasion and also bring to the notice all the, whatever he has, ಅವರ ಸಿದ್ಧಾಂತ ಏನಿದೆ with regard to equality, with regard to ensuring ಸಮಾನತೆ and the rights which he has provided for everyone. ಅವರ ಏನು ಕಾನ್ಸ್ಟಿಟ್ಯೂಷನ್ ಮುಖಾಂತರ ಎಲ್ಲರಿಗೂ ಕೊಟ್ಟಿದ್ದಾರೆ. ಆದುದರಿಂದ ಈ ಒಂದು ನಮ್ಮ ಎಲ್ಲರೂ ನಮ್ಮ ಬಾಂಧವರು ಜೊತೆಗೆ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ವಿಶ್ ಎವ್ರಿಬಡಿ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ನನ್ನ ಹೆಸರು ಡಾಕ್ಟರ್ ಬಾಬು ಅಂತ, ದಿ ಬ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ ವರ್ಕರ್ಸ್ ಫೆಡರೇಷನ್. ಯಾವಾಗಲೂ ಇವತ್ತು ಒಳ್ಳೆ ಶುಭ ದಿನ. ಇದು ಇಡೀ ವರ್ಲ್ಡ್ ಅವರು ಇದರಿಂದ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ಮೊಟ್ಟ ಮೊದಲನೇ ಬಾರಿಗೆ 500 ಜನಕ್ಕೆ ಪೌರ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮ ಫ್ರೀಡಂ ಪಾರ್ಕಲ್ಲಿ ಹಮ್ಮಿಕೊಂಡಿದೆ. ಅದು ಸಾಲದೆ ರೈತರಿಗೆ 100 ಜನಕ್ಕೆ, ಈ ನಮ್ಮ ಫ್ರೀಡಮ್ ಫೈಟರ್ಸ್ ಯಾರಿದ್ದಾರೆ ಅವ್ರಿಗೆ 150 ಜನಕ್ಕೆ ಫ್ರೀಡಂ ಪಾರ್ಕಲ್ಲಿ ಗಣ್ಯ ವ್ಯಕ್ತಿಗಳಿಂದ ಮಾಲೆ ಅರ್ಪಣೆ ಮಾಡಿ ಅವ್ರಿಗೆಲ್ಲ ಸನ್ಮಾನ ಮಾಡಿ ಒಂದು ಒಳ್ಳೆ ಇದರಿಂದ ಇವತ್ತು ಅಂಬೇಡ್ಕರ್ ದಿನಾಚರಣೆ ಅಂದರೆ ಅರ್ಥಪೂರ್ವಕವಾಗಿ ಮಾಡ್ತಾಯಿದ್ದೆ. 4 ಗಂಟೆಗೆ ರಥಯಾತ್ರೆ ಇರುತ್ತೆ. ಎಲ್ಲೆಲ್ಲಿ ಹೋಗುತ್ತೆ ರಥ ಅಂದರೆ ನೋಡಿ, ಫ್ರೀಡಂ ಪಾರ್ಕ್ ಈಗ ಹೋಗಿ ಫ್ರೀಡಂ ಪಾರ್ಕಲ್ಲಿ ನಿಂತು ಹೋಗುತ್ತೆ. ಫ್ರೀಡಂ ಪಾರ್ಕಿಂದ ಕೆ ಆರ್ ಸರ್ಕಲಿಂದ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ಬಿಟ್ಟರೆ ನೆಕ್ಸ್ಟ್ ಎಮ್ ಜಿ ರೋಡ್ ಬಿಟ್ಟರೆ ಬ್ರಿಗೇಡ್ ರೋಡ್ ಬಿಟ್ಟರೆ ಶಾಂತಿನಗರಲ್ಲಿ ಒಂದು ಸ್ಟ್ಯಾಚು ಇದೆ. ಆ ಸ್ಟ್ಯಾಚುಗೆ ಇದನ್ನು ಮಾಡಿಬಿಟ್ಟು ನಾವು ನಂಜಪ್ಪ ಸರ್ಕಲ್, ಜೈ ಭೀಮ್ ಸರ್ಕಲ್ ಇದೆ, ಅಲ್ಲಿ ಜೈ ಭೀಮ್ ಸರ್ಕಲ್ಗೆ ಬಂದುಬಿಟ್ಟು ಪೂರ್ಣಿಮಾ ಟ್ಯಾಕ್ಸ್ ರೋಡಲ್ಲಿ ಬಂದು ಟೌನ್ ಹಾಲ್ಗೆ ಬಂದು ಟೌನ್ ಹಾಲಿಂದ BBMP GBAಗೆ ಬಂದು ಇಲ್ಲಿ ನಿಂದಿರುತ್ತೆ. ನಮ್ಮ ಸಂಘದ ವತಿಯಿಂದ ದಿ ಬ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ ವರ್ಕರ್ಸ್ ಫೆಡರೇಷನ್, ಹೌದು, ಆ ಸಂಘಟನೆಯಿಂದ ಮಾಡ್ತಾ ಇದ್ದೀವಿ. ಇದು ಮೇಡಮ್ ಹವಾ ಮಲ್ಲಿನಾಥ್ ಮಹಾರಾಜ್ ಅಂತ ಅವರು ಒಂದು ಉನ್ನತ ವ್ಯಕ್ತಿಯವರು. ಈಗ ನೀವು ವೀಕ್ಷಣೆ ಮಾಡ್ಬೋದಲ್ಲಿ ಕನಿಷ್ಠ ಪಕ್ಷ 3000 ಜನ ಇದ್ದಾರೆ ಈಗ ಅಲ್ಲಿ ಪ್ರೆಸೆಂಟು. ಅವ್ರ ನೇತೃತ್ವದಲ್ಲಿ ಈಗ ಫ್ರೀಡಂ ಪಾರ್ಕಲ್ಲಿ ಒಂದು ಇದನ್ನು ಉದ್ಘಾಟನೆ ಮಾಡಿ ಎಲ್ರಿಗೂ ಸನ್ಮಾನ ಮಾಡಿಸ್ತಾ ಇದ್ದೀವಿ.